ಪ್ರತಿಪಕ್ಷ ನಾಯಕ ಮಾತಾಡಲಿ. ಅಧ್ಯಕ್ಷರೇ, ಮಾತಾಡಬೇಡಿ ಈಗ. ಓಕೆ, ಈಗ HK ಪಾಟೀಲ್ ಅವ್ರು ಮಾತಾಡಿರೋದು ರೆಕಾರ್ಡ್ಗೆ ಹೋಗ್ಬಿಟ್ಟಿದೆ. ರೆಕಾರ್ಡ್ಗೆ ಹೋಗಿದೆ. ಲಾ ಮಿನಿಸ್ಟ್ರು ಮಾತಾಡಿರೋದು ರೆಕಾರ್ಡ್ಗೆ ಹೋಗಿದೆ. ಇಲ್ಲಿ ಗವರ್ನರು ಫೋನ್ ಬರ್ತತೆ ಡೆಲ್ಲಿಯಿಂದ, ಅವರು ಹಿಂಗೆ ನಡ್ಕೊಂಡಿದ್ದಾರೆ ಅಂತೇಳಿ. ಹಂಗೆ ನಡ್ಕೊಂಡಿದ್ದಾರೆ ಅಂತ ಫೋನ್ ಬರ್ತೈತೆ ಅಂತ HK ಪಾಟೀಲ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಬ್ಬರು ಲಾ ಮಿನಿಸ್ಟರ್ ಹೇಳ್ತಾರೆ ಅಂದರೆ ಇವರು ಫೋನ್ ಟ್ಯಾಪಿಂಗ್ ಆಗಿದೆ ಅಂತಾನೆ. ಗವರ್ನರ್ದು ಫೋನ್ ಟ್ಯಾಪಿಂಗ್ ಆಗಿದೆ. ಅದರಲ್ಲೂ ನಮ್ಮ ಇವರು ಯಾರೋ ಪ್ರಿಯಾಂಕ್ ITBT ಟೆಲಿಕಮ್ಯುನಿಕೇಶನ್ ಅವರು RSS ಆಫೀಸಿಂದ ಫೋನ್ ಬಂದಿತ್ತು ಅಂತ ಹೇಳ್ತಾರೆ. ಅಂದ್ರೆ ಇವೆರಡೂ ಅಂದ್ರೆ RSS ಆಫೀಸಿನು ಫೋನ್ ಟ್ಯಾಪಿಂಗ್ ಮಾಡಿ ಸಣ್ಣ ಮಕ್ಕಳಿಗೆ ಯಾಕೆ ಮಾಡ್ತಾರೆ? ಅಶ್ವಥ್ ಇಬ್ರು ಪ್ರತಿಪಕ್ಷ ಮಾತಾಡ್ತೀನಿ. ಅಂದ್ರೆ ಈ ಎರಡು, ಒಂದು ರಾಜಭವನವನ್ನ ಮತ್ತು RSS ಆಫೀಸನ್ನು ಎರಡೂ ಫೋನ್ ಟ್ಯಾಪ್ ಆಗಿದೆ ಅಂತ ಪ್ರೂವ್ ಮಾಡಿದ್ದಾರೆ. ಇವತ್ತು ಸ್ಪಷ್ಟವಾಗಿ ಪ್ರೂವ್ ಮಾಡಿದ್ದಾರೆ, ಹೇಳಿದ್ದಾರೆ ಅವರು. ಅಂದ್ರೆ ಈ ಫೋನ್ ಟ್ಯಾಪಿಂಗ್ ಸರ್ಕಾರನ ಇದು? ಯಾರ್ಯಾರ್ದು ಫೋನ್ ಟ್ಯಾಪ್ ಮಾಡ್ತಾ ಇದಾರೆ? ಹಂಗಾರೆ ನಮ್ಮವ್ರದ್ದು ಎಲ್ಲರದು ಫೋನ್ ಟ್ಯಾಪ್ ಮಾಡ್ತಾ ಇದ್ದಾರೆ. ಫೋನ್ ಟ್ಯಾಪಿಂಗ್ ಮಾಡಿನೇ ಸರ್ಕಾರ ಬಿದ್ದೋಗೈತೆ. ರಾಮಕೃಷ್ಣ ಹೆಗಡೆ ಅವರು ಇದ್ದಾಗ, ಇದೇ ಸಿ ಬೈರೇಗೌಡರು ಇದ್ದಾಗ ಫೋನ್ ಟ್ಯಾಪಿಂಗ್ ಎಲ್ಲ ಸರ್ಕಾರ ಬಿದ್ದೋಗಿದೆ. ಸರ್ಕಾರ ಫೋನ್ ಟ್ಯಾಪಿಂಗ್ ಸರ್ಕಾರ ರೆಕಾರ್ಡ್ ಇದೆ, ವಾಪಸ್ ತೆಗೀರಿ ಅದನ್ನ. ಫೋನ್ ಟ್ಯಾಪ್ ಆಗಿ ಹೇಳಿದ್ದಾರೆ, ಅವರು ಒಪ್ಕೊಂಡಿದ್ದಾರೆ. ನಾನು ಆ ಉದ್ದೇಶದಿಂದ ಹೇಳಿಲ್ಲ ಅಂತ ಹೇಳಿ, ಇಲ್ಲ ಅಂದ್ರೆ ಅದು ರೆಕಾರ್ಡಿಂಗ್ ತೆಗೆಸಿ. ಇಲ್ಲ ಅಂದ್ರೆ ಆಗಲ್ಲ ಅಧ್ಯಕ್ಷರೇ, ಅದು ಹೋಗಿದೆ. ಅಂದ್ರೆ ಕೇಂದ್ರ ಸರ್ಕಾರದ ಆದೇಶ ಫೋನ್ ಕರೆ ಮೇಲೆ ನಡೀತಾ ಇದ್ದಾರೆ ಗವರ್ನರ್ ಅಂತ ಹೇಳಿ ಇವ್ರು ಹೆಂಗ್ ಗೊತ್ತಾಯ್ತದು? ಅದರಿಂದ ಲಾ ಮಿನಿಸ್ಟರ್ ಕ್ಲಾರಿಫೈ ಮಾಡಬೇಕು. ಕ್ಲಾರಿಫೈ ಮಾಡಿಲ್ಲ ಅಂದ್ರೆ ನಾವು ದಯವಿಟ್ಟು ಈ ಸದನಕ್ಕೆ ಅಗೌರವ ಆಗ್ತೈತೆ. ಇದು ಫೋನ್ ಟ್ಯಾಪಿಂಗ್ ಸರ್ಕಾರ ಅಂತ ಪ್ರೂವ್ ಆದಂಗೆ ಆಗ್ತದೆ. ಯಾಕಂದ್ರೆ ಒಬ್ಬರ ಮೇಲೆ ಒಬ್ರು ಹೇಳಿದ್ದಾರೆ. ಒಂದು RSS ಆಫೀಸು, ಒಂದು ಗವರ್ನರ್ ಆಫೀಸು, ಅವ್ರ ಕರೆ ಮೇಲೆ ನಡೀತಾರೆ ಅಂತ ಹೇಳಿದ್ಮೇಲೆ ಇದನ್ನ ಸಮರ್ಥನೆ ಮಾಡ್ತಾ ಇದ್ದಾರೆ ಲಾ ಮಿನಿಸ್ಟರ್. ಹೌದು ಅಂತ ಹೇಳಿ, ಹಂಗಾರೆ ಫೋನ್ ಟ್ಯಾಪ್ ಮಾಡಿದ್ದಾರೆ ಅಂತ ಅರ್ಥನಾ? ನೀವೇ ಮಾಡಿದ್ದೀರಾ? ತನಿಖೆ ಮಾಡಿ ಅಂತ. ನಾವ್ಯಾಕೆ ತನಿಖೆ ಮಾಡೋಣ? ನೀವೇ ಒಪ್ಕೊಂತ ಇರೋವಾಗ ಆಗಿದೆ ಅಂತ ಹೇಳಿ ನಾವ್ಯಾಕೆ ಹೇಳೋಣ? ಗವರ್ನರ್ ಆಫೀಸು ಅಲ್ಲ ಅಶೋಕ್ ಅವ್ರು, ನೀವು ಒಪ್ಪೋದಾದ್ರೆ ನೀವೆಲ್ಲ ತನಿಖೆ ಮಾಡೋರು. ನಾವು ಈ ಆಪಾದನೆ ಮಾಡಿದ್ದೇವೆ, ಈ ಸದನದಲ್ಲಿ ಮಾಡಿದ್ದೇವೆ, ಸಾರ್ವಜನಿಕವಾಗಿ ಮಾಡಿದ್ದೇವೆ. ಸದನದ ಆಚೆ ಮಾಡಿ ಆಪಾದನೆ ಮಾಡಿದ ಮೇಲೆ ನಾನು ಇವತ್ತು ಮತ್ತೆ ಪುನಃ ಅದನ್ನು ಪುನರುಚ್ಚರಿಸಿದೆ. ಒಂದು ವಾರ ಆಯಿತು ಅಧ್ಯಕ್ಷರೇ. ಜವಾಬ್ದಾರಿಯವರು ಇಲ್ವಾ? ಯಾರ ಮೇಲೆ ಆಪಾದನೆ ಇದೆ, ಆಪಾದನೆ ಮಾಡಿದವರು, ಆಪಾದನೆ ಕೇಳಿಸ್ಕೊಂಡವರು ಅವರು ಉತ್ತರ ಕೊಡಬೇಕೋ ಕೊಡಬಾರ್ದು? ಶುಡ್ ದೇ ಕೀಪ್ ಕ್ವೈಟ್? ಐ ಆಮ್ ಎ ರೆಸ್ಪಾನ್ಸಿಬಲ್ ಮ್ಯಾನ್. ಯಾಕೆ ಈ ಒಂದು ಫೋನ್ ಬಂದಿರದೇ ಇದ್ರೆ ಬಂದಿಲ್ಲ ಅಂತ ಹೇಳ್ಬೇಕಾಗದು, ಅವ್ರು ಹೇಳ್ಬೇಕಾಗಿತ್ತು. ನಾವು ಕರೆ ಮಾಡಿಲ್ಲ ಅಂತ ಹೇಳುವವರು ಅಲ್ಲಿ ದೆಹಲಿಯಿಂದ ಕುಂತು ಹೇಳ್ಬೇಕಾಗಿತ್ತು. ಯಾಕೆ ಹೇಳಲಿಲ್ಲ? ಸದನದ ಹೊರಗಡೆ ಹೇಳಿ ಸರ್. ಈಗ ಅಲ್ರಿ ಅವ್ರು ಹೇಳಿದ್ರು ರಾಜ್ಯಪಾಲರು ಉತ್ತರ ಕೊಡಕ್ಕಾಗತ್ತಾ? ಯಾಕೆ ಉತ್ತರ ಕೊಡ್ತಾರೆ? ನೀವು ಕಾನೂನು ಸಚಿವರಿಗೆ ನೀವು ಕೊಟ್ಟಿದ್ದ ಹೇಳಿಕೆಗೆಲ್ಲ ರಾಜ್ಯಪಾಲರು ಉತ್ತರ ರಾಜ್ಯಪಾಲರು ಸದನದಲ್ಲಿ ಸಮರ್ಥನೆ ಮಾಡ್ಕೊಳಕ್ಕಾಗತ್ತ? ಹೇಳಿದ್ರು ಲಾ ಮಿನಿಸ್ಟ್ರು, ಐ ಆಮ್ ಎ ರೆಸ್ಪಾನ್ಸಿಬಲ್ ಪರ್ಸನ್. ನಾನು ಒಂದು ವಾರದಿಂದ ಹೇಳಿದೆ, ಸರ್, ಮೆನಿ ಟೈಮ್ ಇನ್ ದಿಸ್ ಕಂಟ್ರಿ ಓನ್ಲಿ ರೆಸ್ಪಾನ್ಸಿಬಲ್ ಪರ್ಸನ್ಸ್ ಹ್ಯಾವ್ ಮೇಡ್ ಇರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್ಸ್. All those responsible persons have made irresponsible statements. Are you one of them? You are most responsible friend of. ಹಾಗಲ್ಲ ಸರ್, ಪ್ರಶ್ನೆ ಇರೋದು.